ಓ ಮೈ ಗಾಡ್, ಒಂಚೂರು ಅಲ್ಲಾಡ್ತಿಲ್ಲ. ಹೊಗೆನೆ ಅನ್ಸುತ್ತೆ. ಅಂದ್ರೆ ನಂಗೂ ಹೊಗೆ ಫಿಕ್ಸು. ಹಲೋ ಭೂಪತಿ ಸರ್, ಹೇಳಿ. ಹಲೋ ಹಲೋ ಮಿಲಿ, ಎಲ್ಲಿದ್ದೀರಾ ಮಿಲಿ? ನಕ್ಷತ್ರ ಹೇಗಿದ್ದಾಳೆ? ಏನ್ ಕಂಡೀಷನ್ ಇದ್ದಾಳೆ? ಅದು ಅದು ಸರ್, ನಂಗೇನು ಗೊತ್ತಾಗ್ತಿಲ್ಲ. ಇಲ್ಲಿ ತುಂಬಾ ಜನ ಇದ್ದಾರೆ. ನಕ್ಷತ್ರ ಪ್ರಜ್ಞೆ ಇಲ್ಲ ಅನ್ಸುತ್ತೆ, ಅಲ್ಲಾಡ್ತಾನೆ ಇಲ್ಲ. ಮಿಲಿ, ವಾಟ್ ಯು ಮೀನ್ ಜನ ಇದ್ದಾರೆ? ಫಸ್ಟ್ ಅವಳಿಗೆ ಫಸ್ಟ್ ಏಡ್ ಕೊಡಿ, ಆಂಬ್ಯುಲೆನ್ಸ್ ಕಾಲ್ ಮಾಡಿ. ಯಾರು ಕಾಯ್ತಿದ್ದೀರಾ? ಇಲ್ಲ ಸರ್, ಆಂಬ್ಯುಲೆನ್ಸ್ ಬಂದಿದೆ, ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಟೆನ್ಷನ್ಗೆ ನನ್ನ ತಲೆನೇ ಓಡ್ತಲ್ಲ. ಮಿಲಿ, ನೀವು ಒಂದು ಕೆಲಸ ಮಾಡಿ, ಇಮಿಡಿಯೇಟ್ ಆಗಿ ಆಂಬ್ಯುಲೆನ್ಸ್ ನ ಫಾಲೋ ಮಾಡಿ. ನನಗೆ ಲೈವ್ ಲೊಕೇಶನ್ ಕಳಿಸಿ. ನಾನು ಶ್ವೇತಾ ಇಮಿಡಿಯೇಟ್ ಆಗಿ ಹೊರಟು ಬರ್ತಾ ಇದೀವಿ. ಹಾ ಓಕೆ. ಹಾ, ಬೇಗ ಬೇಗ. ಆಟೋ ಆಟೋ, ಆಂಬ್ಯುಲೆನ್ಸ್ ನ ಫಾಲೋ ಮಾಡಿ. ಥ್ಯಾಂಕ್ ಗಾಡ್, ಅವಳಿಗೆ ಆಕ್ಸಿಡೆಂಟ್ ಆಗಿದೆ ಅಂದರೆ ಒಂದ್ಸಲ ನನಗೂ ಶಾಕ್ ಆಯಿತು ನಿಜ. ಬಟ್ ಇವಾಗ ಸಮಾಧಾನ ಆಗ್ತಿದೆ. ನಾನು ಉಳ್ಕೊಂಡೆ. ಇನ್ನು ನಾಳೆದು ನಾಳೆ ನೋಡ್ಕೊತೀನಿ. ಶ್ವೇತಾ, ಯಾರು ಕಾಯ್ತಿದ್ದೀರಾ? ಲೇಟ್ ಆಗ್ತಿದೆ, ಹೊರಡೋಣ. ಇಂಥ ಟೈಮಲ್ಲ ಲೇಟ್ ಮಾಡೋದು. ಹಾ ಭೂಪತಿ, ಬಂದೆ. ಶ್ವೇತಾ, ನನ್ ಕೈ ಕಾಲೆಲ್ಲ ನಡ್ಕ ಬರ್ತಿದೆ. ಅವಳಿಗೇನು ಆಗಿರಲ್ಲ ಅಲ್ವಾ? ತುಂಬಾ ಭಯ ಆಗ್ತಿದೆ ಶ್ವೇತಾ. ನೋ, ಅವಳಿಗೇನು ಆಗಿರಲ್ಲ, ಡೋಂಟ್ ವರಿ. ಶ್ವೇತಾ, ಏನಂತ ಮಾತಾಡ್ತಾ ಇದ್ದೀರಾ? ಏನು ಆಗಲ್ಲ, ಧೈರ್ಯವಾಗಿರ್ಬೇಕು ಅಂದ್ರೆ ಹೇಗಿರೋದಕ್ಕಾಗತ್ತೆ? ಸಮಾಧಾನ ಮಾಡ್ಕೊಳ್ಳಿ ಅಂದ್ರೆ ಹೇಗ್ ಸಮಾಧಾನ ಮಾಡ್ಕೊಳಕ್ಕಾಗತ್ತೆ? ಶಿ ಇಸ್ ನಾಟ್ ಜಸ್ಟ್ ಮೈ ಫ್ರೆಂಡ್, ಅವಳು ಫ್ಯಾಮಿಲಿ ತರ. ಅದಕ್ಕಿಂತ ಮೇಲೆ ಅವಳಿಗಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ನನ್ನ ಜೀವನೇ ಹೋದಂಗ ಆಗ್ತಿದೆ ಶ್ವೇತಾ. ಸಮಾಧಾನ ಮಾಡ್ಕೊಳ್ಳಿ ಅಂದ್ರೆ ಹೇಗ್ ಸಮಾಧಾನ ಮಾಡ್ಕೊಳಕ್ಕಾಗುತ್ತೆ? ಏನು ಈಗ ಆಡ್ತಿದ್ದಾನೆ? ಎಲ್ಲ ಅವಳಿಗೆ ಮೊದಲೇ ನಾವೇ ಆಕ್ಸಿಡೆಂಟಲ್ಲಿ ಸಾಯ್ತೀವೋ ಅಂತ ಭಯ ಆಗಿತ್ತು. ಓ ಗಾಡ್, ಜಯಮ್ಮ ಯಾಕೆ ಕಾಲ್ ಮಾಡ್ತಿದ್ದಾರೆ ಈ ಟೈಮಲ್ಲಿ? ಅವ್ರಿಗೇನಾದ್ರೂ ವಿಷಯ ಗೊತ್ತಾಯ್ತಾ? ಮಿಲಿ ಏನಾದ್ರೂ ಫೋನ್ ಮಾಡಿ ಹೇಳಿಲ್ಲ? ಅವಳೇನೋ ಹೇಳಿರಲ್ಲ ಭೂಪತಿ, ರಿಸೀವ್ ಮಾಡಿ ಏನೋ ಹೇಳಕ್ ಕಾಲ್ ಮಾಡಿರ್ಬೋದು. ಭೂಪತಿ, ನಿನ್ ಜೊತೆ ಮಾತಾಡ್ಬೋದಪ್ಪ? ಆಫೀಸ್ ಕೆಲ್ಸದಲ್ಲಿದ್ಯಾ? ಇಲ್ಲಮ್ಮ, ಪರವಾಗಿಲ್ಲ, ಹೇಳಿ. ನನಗೆ ನಕ್ಷತ್ರದಿಂದ ಯೋಚನೆ ಆಗಿದ್ಯಪ್ಪ. ಅವಳು ಹೇಗಿದ್ದಾಳಂತೆ? ಎಲ್ಲಿದ್ದಾಳಂತೆ? ಅಮ್ಮ, ಏನು ಆಗಿಲ್ವಂತಮ್ಮ. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ನಿಮಗೆ ಫೋನ್ ಮಾಡ್ತೀನಮ್ಮ. ಹಾ, ನೀವ್ ಏನು ಟೆನ್ಷನ್ ತಗೊಂಬೇಡಿ, ಓಕೆನಾ? ಹಾ, ಬಾಯ್ 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 ಅಮ್ಮ. ಅಲ್ಲಿಗ? ಅಲ್ಲಿಗೆ ಅಂದ್ರೆ ಎಲ್ಲಿಗಪ್ಪ? ನಕ್ಷತ್ರ ಎಲ್ಲಿದ್ದಾಳೀಗ? ಅವಳಿಗೇನು ಆಗಿಲ್ವಂತೆ ಅಂತ ಹೇಳ್ತಿದ್ಯಲ್ಲಪ್ಪ, ಹಾಗಂದ್ರೆ ಏನ್ ಅರ್ಥ? ಅವಳಿಗೇನಾಗಿದೆ ಭೂಪತಿ? ಅಮ್ಮ ಅಮ್ಮ, ನಾನು ನಿಮಗೊಂದು 10 ನಿಮಿಷ ಆದ್ಮೇಲೆ ಫೋನ್ ಮಾಡ್ತೀನಮ್ಮ. ನಾನು ವಾಪಸ್ ಕಾಲ್ ಮಾಡ್ತೀನಿ. ಹಾ, ಭೂಪತಿ, ಏನಂತ ಹೇಳಿ ಅವ್ರಿಗೆ? ನಾನು ನಕ್ಷತ್ರ ನೋಡ್ಕೋತೀನಿ, ನನ್ನನ್ನು ನಂಬಿ.
ಮ್ಯಾಮ್ ತಣ್ಣಗೇನಾದರೂ ತರಲಾ, ಕುಡಿತೀರಾ? ಬೇಡ. ಅಲ್ಲ ಮ್ಯಾಮ್, ಜ್ಯೂಸ್ ಏನಾದರೂ ತರ್ತೀನಿ, ಕುಡೀರಿ. ಆ ಬಾಡಿ ಕೂಲ್ ಆಗುತ್ತೆ. ಇಲ್ಲಾಂದರೆ ನೈಟ್ ತನಕ ನೀವು ಉರ್ಕೊಂಡು ಒಂದು ಗತಿ ಆಗ್ತೀರಾ ಅಷ್ಟೇ. ಏಯ್, ಯಾಕೆ ಹಾಗೆ ನೋಡ್ತಿದ್ದೀರಾ ಮ್ಯಾಮ್? ನಾನೇನಾದರೂ ತಪ್ಪು ಹೇಳಿದ್ನಾ? ಇಲ್ವಲ್ಲ. ಭೂಪತಿ ಸರ್ ನಿಮಗೆ ಉರಿಸ್ತಾ ಇಲ್ವಾ? ನೀವು ಒಬ್ಬರನ್ನೇ ಇಲ್ಲಿ ಬಿಟ್ಟು ಅವ್ರ ಜೊತೆ ಕುತ್ಕೊಂಡಿರೋದಕ್ಕೆ ನಿಮಗೆ ಹೊಟ್ಟೆಗೆ ಬೆಂಕಿ ಬಿದ್ದಿರೋದು ಸುಳ್ಳಾ? ಆ ನಕ್ಷತ್ರನ ವಿಷಯ ಬಂದ್ರೆ ಸಾಕು, ಒಳ್ಳೆ ಇಲಿ ಹೋದ್ರು ಹುಲಿ ಹೋದಂಗೆ ಆಡ್ತಾರೆ ನಿಮ್ಮ ಹುಡುಗ. ಓವರ್ ಮ್ಯಾಮ್, ಬರೀ ಓವರ್. ಅವಳ ಮುಂದೆ ನೀವು ಯಾರು ಲೆಕ್ಕಕ್ಕೆ ಇಲ್ವಾ? ನಿಮ್ಮ ಫೀಲಿಂಗ್ಸ್ಗೇನು ಬೆಲೆನೇ ಇಲ್ವಾ? ವೆರಿ ಬ್ಯಾಡ್ ಮ್ಯಾಮ್, ವೆರಿ ಸ್ಯಾಡ್. ನಿಮಗೆ ಅಪ್ಪಸ್ಗೆ ಸಾಯಿಸ್ಬಿಡ್ತೀನಿ. ಬಾಯ್ ಮುಚ್ಕೊಂಡಿದ್ರೆ ಸರಿ, ಅವನು ಉರ್ಸೋದಲ್ಲ ಇವಳು ಬೇರೆ. ಅಲ್ಲ ಮ್ಯಾಮ್, ಫಿಯಾನ್ಸನ್ ಬಿಟ್ಟು ಆ ದರಿದ್ರದೊಳೆ ಹೆಚ್ಚಾಗೋ. ನಿಮ್ಮ ತಾತ. ಹಲೋ, ಹೇಳಿ ಅತ್ತೆ. ಮಾತಾಡ್ಬೋದಾ? ಬ್ಯುಸಿನಾ ಶ್ವೇತಾ? ನೋನು ನಿಮ್ಮ ಜೊತೆ ಮಾತಾಡೋದಕ್ಕೆ ಎಂತ ಬ್ಯುಸಿ? ಅಕಸ್ಮಾತ್ ಬ್ಯುಸಿ ಇದ್ದರೂ ನಾನು ಫ್ರೀ ಮಾಡ್ಕೊಳ್ತೀನಿ. ಹೇಳಿ ಅತ್ತೆ. ಭೂಪತಿ ನಿನ್ನ ಜೊತೆ ಇದ್ದಾನಾ? ನಿಮ್ಮನೆಗೆ ಬರ್ತೀನಿ ಅಂತ ಹೊರಟಿದ್ದ, ಕಾಲ್ ಮಾಡಿದ್ರೆ ಬ್ಯುಸಿ ಬರ್ತಿದೆ. ಅದು ಅತ್ತೆ, ಭೂಪತಿ ಆ್ಯಕ್ಚುಲಿ ಮನೆಗೆ ಬಂದಿದ್ರು, ಜೊತೆನಲ್ಲೇ ಹೊರಗಡೆನೂ ಹೊರಟಿದ್ವಿ. ಬಟ್ ವಿಷಯ ಏನಂದರೆ, ಒಂದು ಸಣ್ಣ ಆಕ್ಸಿಡೆಂಟ್ ಆಯಿತು. ಇವಾಗ ನಾವು ಹಾಸ್ಪಿಟ್ಲಲ್ಲಿದ್ದೀವಿ. ಆಕ್ಸಿಡೆಂಟಾ? ಓ ಮೈ ಗಾಡ್, ಆರ್ ಯು ಆಲ್ ರೈಟ್? ಭೂಪತಿಗೇನು ಆಗಿಲ್ಲ ತಾನೆ? ಅತ್ತೆ, ಕಾಮ್ ಡೌನ್. ನಮಗೇನೂ ಆಗಿಲ್ಲ, ನಾವು ಆರಾಮಾಗೇ ಇದ್ದೀವಿ. ಆ್ಯಕ್ಚುಲಿ ಆಕ್ಸಿಡೆಂಟ್ ಆಗಿರೋದು ನಮಗಲ್ಲ, ನಕ್ಷತ್ರಂಗೆ. ಅದಕ್ಕೆ ನಾವು ನಮ್ಮ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿ ಹಾಸ್ಪಿಟಲ್ ಬಂದಿದ್ದೀವಿ. ಇವಾಗ ಭೂಪತಿ ಅವಳ ಜೊತೆನೆ ವಾರ್ಡಲ್ಲಿದ್ದಾರೆ. ನಾನಿಲ್ಲಿ ಹೊರಗಡೆ ಒಬ್ಳೆ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಮೋಸ್ಟ್ಲಿ ಇವಾಗ ಬರ್ಬೋದು. ವಾಟ್? ನಿನ್ನೊಬ್ಬಳನ್ನೇ ಬಿಟ್ಟು ಅವನು ಅವಳ ಜೊತೆ ಇದ್ದಾನ? ಭೂಪತಿಗೆ ಫೋನ್ ಕೊಡು, ನಾನು ಮಾತಾಡಬೇಕು. ಅಮ್ಮ, ತುಂಬ ಟೆನ್ಷನ್ ತಗೋಬೇಡಿ, ನಾನು ಇಲ್ಲೇ ಇರ್ತೀನಿ. ಹಾಗೇನಾದರೂ ಇದ್ದರೆ ನಾನೇ ನಿಮಗೆ ಫೋನ್ ಮಾಡ್ತೀನಿ, ಆಯಿತಾ? ಭೂಪತಿ ಅತ್ತೆ ಕಾಲ್ ಮಾಡಿದ್ದಾರೆ. ಹೇಳಮ್ಮ. ಇಸ್ ಶಿ ಓಕೆ? ಏನು ತೊಂದರೆ ಇಲ್ಲ ಅಲ್ವಾ? ನೋ, ಶಿ ಈಸ್ ಔಟ್ ಆಫ್ ಡೇಂಜರ್ ಅಮ್ಮ. ಗಾಡಿ ಗುದ್ದಿರೋ ಫೋರ್ಸಿಗೆ ಕಾಲಿಗೆ ಒಂಚೂರು ಲಿಗಮೆಂಟ್ ಟೇರ್ ಆಗಿದೆ ಅಂತ ಡಾಕ್ಟರ್ ಹೇಳ್ತಿದ್ರು. ಸ್ವಲ್ಪ ದಿನ ನಡೆಯೋದು ಕಷ್ಟ ಅಂತಲೂ ಹೇಳ್ತಿದ್ರು. ಅದು ಬಿಟ್ಟರೆ ಆರಾಮಾಗಿದ್ದಾಳೆ. ಆರಾಮಾಗಿದ್ದಾಳಲ್ವಾ? ಹಾಗಾದರೆ ನೀನು ಅಲ್ಲಿದ್ದು ಏನು ಮಾಡ್ತೀಯಾ? ಹೊರಡ್ತಾ ಇರೋ. ಅಮ್ಮ, ಹೊರಡೋದ? ನಾನು ಹೊರಟ್ರೆ ನಕ್ಷತ್ರನ ಯಾರಮ್ಮ ನೋಡ್ಕೋತಾರೆ? ಯಾಕೆ ಸಿಸ್ಟರ್ಸ್ ಇಲ್ವಾ? ಬೇಕಿದ್ರೆ ಇನ್ನಿಬ್ರನ್ನ ಅಪಾಯಿಂಟ್ ಮಾಡು, ನಾನೇ ಪೇ ಮಾಡ್ತೀನಿ. ಬಟ್ ನೀನು ಅಲ್ಲಿ ಇರೋ ಅಗತ್ಯ ಇಲ್ಲ. ಇಮಿಡಿಯೇಟಾಗಿ ಹೊರಡು ಭೂಪತಿ. ಅಮ್ಮ, ನಾನು ನೋಡ್ಕೊಳ್ಳೋದಕ್ಕೂ ಸಿಸ್ಟರ್ ನೋಡ್ಕೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಇದೆಯಮ್ಮ. ವಾಟ್ ಆರ್ ಯು ಸೇಯಿಂಗ್? ಸಿಸ್ಟರ್ಗೆ ಎಷ್ಟೇ ದುಡ್ಡು ಕೊಟ್ಟು ನೋಡ್ಕೊಳ್ಳಿ ಅಂತ ಹೇಳಿದ್ರು ಅವ್ರು ಎಷ್ಟು ಮಾಡಬೇಕೋ ಕೆಲಸ ಅಷ್ಟೇ ಮಾಡ್ತಾರೆ. ನಕ್ಷತ್ರಂಗೆ ಇವಾಗ ನನ್ನ ಅಗತ್ಯ ಇದೆಯಮ್ಮ. ಶಿ ನೀಡ್ಸ್ ಲವ್ ಅಂಡ್ ಕೇರ್. ತನ್ನೋರು ಅಂತ ಪಕ್ಕದಲ್ಲಿರ್ಬೇಕು. ನಕ್ಷತ್ರಂಗೆ ಇವಾಗ ನನ್ನ ಬಿಟ್ಟು ಇನ್ಯಾರೂ ಇಲ್ಲಮ್ಮ. ನಾನು ಅವಳ ಜೊತೆ ಇರ್ಬೇಕಿವಾಗ. ಓವರ್ ರಿಯಾಕ್ಟ್ ಮಾಡ್ತಿದ್ಯಾ ಭೂಪತಿ? ಬೇಕಿದ್ರೆ ಬೆಳಗ್ಗೆ ಹೋಗಿ ಮತ್ತೆ ಇನ್ನೊಂದ್ಸತಿ ನೋಡ್ಕೊಂಡ್ ಬಾ. ಅಮ್ಮ, ಐ ಆಮ್ ರಿಯಲಿ ಸಾರಿ ಅಮ್ಮ. ನಾನು ಬೆಳಗ್ಗೆ ತನಕ ಇಲ್ಲೇ ಇರ್ತೀನಿ. ನಕ್ಷತ್ರಂಗೆ ಪ್ರಜ್ಞೆ ಬರೋರ್ಗೂ ನಾನು ಇಲ್ಲಿ ಇರಲೇಬೇಕು. ನಾನು ಇಲ್ಲೇ ಕೂತಿರ್ತೀನಿ, ನೀನು ಮಲ್ಕೋ. ಬೆಳಗ್ಗೆ ಬಂದು ಮಾತಾಡೋಣ. ಗುಡ್ ನೈಟ್.
ಶ್ವೇತಾ ನೀವು ಹೊರಡಿ, ನಾನು ನೋಡ್ಕೋತೀನಿ. ಅಲ್ಲ ಭೂಪತಿ, ನೀವು ಒಬ್ಬರೇ ಹೇಗೆ ಮ್ಯಾನೇಜ್ ಮಾಡ್ತೀರಾ? ನೋ ಐ ಕ್ಯಾನ್ ಮ್ಯಾನೇಜ್. ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ, ಹೊರಡಿ. ಸರಿ, ಪ್ಲೀಸ್ ಏನಾದರೂ ಎಮರ್ಜೆನ್ಸಿ ಇದ್ದರೆ ಕಾಲ್ ಮಾಡಿ, ಓಕೆನಾ? ಬಾಯ್. ಹುಷಾರು. ಶ್ವೇತಾ, ಐ ಆಮ್ ರಿಯಲಿ ಸಾರಿ. ಆಗಲೇ ತುಂಬ ರೂಢಾಗಿ ಮಾತಾಡ್ಬಿಟ್ಟೆ. ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಂಡು ಬೇಜಾರು ಮಾಡ್ಕೊಂಬೇಡಿ. ಇಟ್ಸ್ ಓಕೆ ಭೂಪತಿ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವಿಬ್ರು ಹುಷಾರು. ನೀವು ಹುಷಾರು, ಹೋಗಿ ಬನ್ನಿ. ಟೇಕ್ ಕೇರ್. ಯು ಟು.